ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಹೆಚ್ ಕ್ರಾಸ್ನಲ್ಲಿ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಶಿಡ್ಲಘಟ್ಟ. ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಚ್ ಕ್ರಾಸ್ನಲ್ಲಿ ಅನಾದಿ ಕಾಲದಿಂದ ನಡೆದು ಬಂದಿರುವ ಐತಿಹಾಸಿಕ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಈ ವರ್ಷವೂ ಭಕ್ತಿ ಸಂಪ್ರದಾಯಗಳ ಸಮನ್ವಯದೊಂದಿಗೆ ಬುಧವಾರ ಅದ್ಧೂರಿಯಾಗಿ ನೆರವೇರಿತು. ಬೆಳಗಿನಿಂದಲೇ ದೇವಾಲಯದ ಆವರಣದಲ್ಲಿ ವೈದಿಕ ವಿಧಿವಿಧಾನಗಳು, ವಿಶೇಷ ಪೂಜೆಗಳು, ಮಹಾಮಂಗಳಾರತಿ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಮನಸ್ಸಿಗೆ ಭಕ್ತಿ ಭಾವ ತುಂಬಿದ್ವು. ರಥೋತ್ಸವಕ್ಕೆ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿ, ಭಗವಂತ ಸೀತಾರಾಮಾಂಜನೇಯ ಸ್ವಾಮಿಯ ಕೃಪೆಯಿಂದ ಈ ಪ್ರದೇಶದಲ್ಲಿ ಉತ್ತಮ ಮಳೆ ಬೆಳೆ ಹರಿದು ಬರಲಿ, ರೈತರ ಜೀವನ ಸುಖ ಸಮೃದ್ಧಿಯಿಂದ ತುಂಬಿರಲಿ, ಧಾರ್ಮಿಕ ಚಟುವಟಿಕೆಗಳು ಜನರ ಮನಸ್ಸಿನಲ್ಲಿ ಶಾಂತಿ, ಒಗ್ಗಟ್ಟು, ಸಹಕಾರದ ಮನೋಭಾವ ಬೆಳೆಸುತ್ತವೆ, ಸಮಾಜ ಸೌಹಾರ್ದತೆಯಿಂದ ಸಾಗಬೇಕೆಂಬುದು ನನ್ನ ಹಾರೈಕೆ ಅಂತ ಜನತೆಗೆ ಸಂದೇಶ ನೀಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ನಮ್ಮ ಹೆಚ್ ಕ್ರಾಸ್ ಗ್ರಾಮದ ಶ್ರೀರಾಮಚಂದ್ರನ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಾವು ಭಾಗವಹಿಸಿ ಆ ಭಗವಂತನಲ್ಲಿ ಇವತ್ತು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡ್ತಾ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಬೇಕು, ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ, ಯುವಕರಿಗೆ, ಪ್ರತಿ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅಂತ ಭಗವಂತನಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿದ್ದೀವಿ. ಇಡೀ ಕ್ಷೇತ್ರದಲ್ಲಿ ಇವತ್ತು ಆ ಭಗವಂತನ ಒಂದು ಕೃಪೆ ಆಶೀರ್ವಾದದಿಂದ ಪ್ರತಿ ಕುಟುಂಬ ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಇದೇ ರೀತಿಯ ಭಗವಂತನು ಇಡೀ ಕ್ಷೇತ್ರದ ಮೇಲೆ ಒಂದು ಭಗವಂತನ ಒಂದು ಆಶೀರ್ವಾದ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ. ಕಾಂಗ್ರೆಸ್ ಮುಖಂಡ ಕಾಳನಾಯಕನಹಳ್ಳಿ ಭೀಮೇಶ್ ಮಾತನಾಡಿ, ಜಾತ್ರೆ ಉತ್ಸವದ ಭವ್ಯತೆ ಗ್ರಾಮಸ್ಥರ ನಂಬಿಕೆ, ಸೇವಾ ಕೈಂಕರ್ಯ ಒಂದಾಗಿ ಕೆಲಸ ಮಾಡುವ ಶಕ್ತಿಯ ಪ್ರತಿರೂಪ. ಜನರ ಆರ್ಥಿಕ ಪರಿಸ್ಥಿತಿಯಿಂದ ಈ ಬಾರಿ ಜಾತ್ರೆಗೆ ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆಯಾದರೂ ಭಕ್ತಿ ಎಂದಿಗೂ ಕಡಿಮೆಯಾಗಿಲ್ಲ. ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿದ ಎಲ್ಲ ದೇಣಿಗೆದಾರರು, ಸ್ವಯಂ ಸೇವಕರು ಹಾಗೂ ಸೇವಾ ಮನಸ್ಸಿನಿಂದ ಕೆಲಸ ಮಾಡುತ್ತಿರುವ ನಾಗೇಂದ್ರ ಅವರ ಹೂ ಅಲಂಕಾರ ಸೇವೆಯನ್ನು ವಿಶೇಷವಾಗಿ ಅಭಿನಂದಿಸಿದರು. ಅಲ್ಲದೆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಅಯ್ಯಪ್ಪ ಸ್ವಾಮಿ ತಂಡ ಹಾಗೂ ಸ್ಥಳೀಯ ಸದಸ್ಯ ಚಂದ್ರಣ್ಣನವರ ಸಹಕಾರವನ್ನು ಮೆಚ್ಚಿದ್ರು. ಮುಂಜಾನೆದ್ದು ದೇವಾಲಯದಲ್ಲಿ ಉತ್ಸವ ಮೂರ್ತಿಗಳಿಗೆ ಪುಷ್ಪ, ಫಲಾಭರಣ, ಸಿಂಗಾರ ನಡೆಯಿತು. ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಿದ ಸೀತಾರಾಮ, ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ನಾದಸ್ವರ, ಜಾನಪದ ಕಲಾತಂಡಗಳ ಸವಿನುಡಿಯ ನಡುವೆ ಭಕ್ತರು ಸಂಪ್ರದಾಯಬದ್ಧವಾಗಿ ಮುಖ್ಯ ಬೀದಿಗಳಲ್ಲಿ ಎಳೆಯಲಾಯಿತು. ರಥ ಮುಂದೆ ಸಾಗ್ತಿದ್ದಂತೆ ಭಕ್ತರು ಧವಳ ಬಾಳೆಹಣ್ಣುಗಳನ್ನು ರಥದ ಕಳಶದತ್ತ ಎಸೆದು ಭಗವಂತನ ಕೃಪೆ ಬೇಡುವುದು ಜಾತ್ರೆಯ ವಿಶಿಷ್ಟ ಸಂಪ್ರದಾಯವಾಗಿ ಮತ್ತೊಮ್ಮೆ ಕಣ್ಣಿಗೆ ಕಾಣಿತು. ಜಾತ್ರಾ ಪ್ರದೇಶದಲ್ಲಿ ಮಕ್ಕಳ ಆಟಿಕೆ ಅಂಗಡಿಗಳು, ಬರಗು, ಬತಾಸು, ಮಳಿಗೆಗಳು, ಕಡಲೆ ಬೀಜ, ಜಿಲೇಬಿ ಸೇರಿದಂತೆ ಸಾಂಪ್ರದಾಯಿಕ ತಿನಿಸುಗಳ ಪರಿಮಳ ಜಾತ್ರೆಗೆ ಚೈತನ್ಯ ಸೇರಿಸಿತು. ಈ ಹೆಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ವತಿಯಿಂದ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಯಾವತ್ತು ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇವತ್ತು ಈ ಗ್ರಾಮದಲ್ಲಿ ಹೆಚ್ ಕ್ರಾಸ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಪ್ಲಸ್ ಇಲ್ಲಿನ ಪ್ರಮುಖ ಮುಖಂಡರುಗಳು ಅಯ್ಯಪ್ಪ ಸ್ವಾಮಿ ಇರ್ಬೋದು, ನಮ್ಮ ಚಂದ್ರಾಯಣ್ಣವ್ರು ಇರ್ಬೋದು, ಮತ್ತು ಜಯಣ್ಣವ್ರು ಇರ್ಬೋದು, ಇನ್ನೂ ಇದಕ್ಕೆಲ್ಲ ನಾಗಣ್ಣವ್ರು ಇರ್ಬೋದು. ಹೆಚ್ ಕ್ರಾಸ್ ಗ್ರಾಮದಲ್ಲಿ ತುಂಬ ವರ್ಷಗಳಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಡ್ಕೊಂಡು ಬರ್ತಾವ್ರೆ. ಈ ತಂಡದವರ್ಗ ನಾನು ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ, ಶನಿಮಾತನ ದೇವಸ್ಥಾನ, ಸಪ್ಲಮ್ಮನ ದೇವಸ್ಥಾನ, ಈ ಹೆಚ್ ಕ್ರಾಸ್ 4 ರೋಡ್ಗಳಲ್ಲಿ ಚಿಂತಾಮಣಿ ನಮ್ಗೆ ಬೆರೆದಿದೆ, ಕೋಲಾರ ನಮ್ಗೆ ಬೆರೆದಿದೆ, ಶಿಡ್ಲಘಟ್ಟ ಬೆರೆದಿದೆ, ಹೊಸಕೋಟೆ ಬೆರೆದಿದೆ. ಇಷ್ಟೂ ಜನಗಳು ಸಹ ನಾವೆಲ್ಲರೂ ಅನ್ಯೋನ್ಯವಾಗಿಂದ ಅಣ್ಣ ತಮ್ಮಂದಿಗೆ ಹೆಚ್ಚಾಗಿ ನಾವು ಎಲ್ಲರ ಒಡಂಬಡಿಕೆ ನಮಗಿದೆ. ಅಣ್ಣ ತಮ್ಮದಿಗೆ ಹೆಚ್ಚಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆಲ್ಲ ಕಾರಣ ಆ ಸ್ವಾಮಿ ಒಂದು ದಯನೆ. ಆದ್ದರಿಂದ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಮುಂದೆನೂ ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತದೆ ಅಂತೇಳಿ ನಾವು ಭಾವಿಸಿದ್ದೀವಿ. ಆಮೇಲೆ ಈ ಸರ್ಕಲ್ಗೆ ಈ 3 ದೇವರುಗಳಿಂದ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತವೆ. ಅದು ಮುಂದೆನೂ ಹಾಗೆ ಹೋಗಲಿ ಅಂತೇಳಿ ನಾನು 2 ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ. ಮಹಿಳೆಯರ ಅಲಂಕಾರಿಕ ವಸ್ತುಗಳ ಮಳಿಗೆಗಳು, ತಾತ್ಕಾಲಿಕ ಹೋಟೆಲ್ಗಳು, ಸ್ಥಳೀಯ ವ್ಯಾಪಾರಿಗಳು ಸಂಭ್ರಮಕ್ಕೆ ಹೊಸ ರಂಗು ತುಂಬಿದ್ರು. ಜಾತ್ರೆಯ ಅವಿಭಾಜ್ಯ ಭಾಗವಾದ ದನಗಳ ಜಾತ್ರೆಯು ಸಾಮಾನ್ಯವಾಗಿ ನಡೆಯಿತು. ಹಿಂದಿನ ವರ್ಷಗಳಿಗಿಂತ ರಾಸುಗಳ ಸಂಖ್ಯೆ ಕುಸಿತ ಕಂಡಿದ್ರೂ ವ್ಯಾಪಾರಿಗಳ ಹಾಜರಾತಿ ಜಾತ್ರೆಯ ಸಾಂಪ್ರದಾಯಿಕ ಚೈತನ್ಯವನ್ನು ಉಳಿಸಿತು.
ಭಕ್ತರಿಗೆ ಪ್ರತಿ ವರ್ಷದಂತೆ ಅನ್ನ ಸಂತರ್ಪಣೆಯ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು, ಸಾವಿರಾರು ಮಂದಿ ಅದನ್ನು ಸ್ವೀಕರಿಸಿ ಧಾರ್ಮಿಕ ಹಬ್ಬಕ್ಕೆ ಮತ್ತಷ್ಟು ಮೆರುಗು ನೀಡಿದರು. ಈ ಬಾರಿ ಬ್ರಹ್ಮ ರಥೋತ್ಸವಕ್ಕೆ ಶಾಸಕ ಬಿಎನ್ ರವಿಕುಮಾರ್, ಕಾಂಗ್ರೆಸ್ ಮುಖಂಡ ಕಾಳನಾಯಕನಹಳ್ಳಿ ಭೀಮೇಶ್, ರೈತ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಪಿಡಿಒ ಅಂಜನ್ ಕುಮಾರ್, ಅಯ್ಯಪ್ಪ, ಬಾಬು, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ಪಿಎಸ್ಐ ವೇಣುಗೋಪಾಲ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ಕಾರ್ಯಕ್ರಮದ ಗೌರವ ಮತ್ತು ಗಂಭೀರತೆ ಹೆಚ್ಚಿಸಿದರು. ಜಗದೀಶ್ ಬಾಬು, ಸುಮನ್ ಟಿವಿ, ಶಿಡ್ಲಘಟ್ಟ.